ಪರಿವರ್ತನೆಯಲ್ಲಿ ಪತ್ರಿಕೋದ್ಯಮಕ್ಕೆ ದೊಡ್ಡ ಶಕ್ತಿ ಇದೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ಥಾಪಕ ಸಾಹಿತಿ ಡಿವಿಜಿ ಜಯಂತ್ಯೋತ್ಸವದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಡಾ ಕೋಡಿ ರಂಗಪ್ಪ ಅಭಿಮತ. ಚಿಕ್ಕಬಳ್ಳಾಪುರ. ಮಾಧ್ಯಮ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಶಿಕ್ಷಣ ನಾಲ್ಕು ಕೂಡ ಒಂದಕ್ಕೊಂದು ಪೂರಕವಾಗಿ, ಗಟ್ಟಿಯಾಗಿ, ಪೋಷಣೆಯಾಗಿ, ಅಂತರ್ಶಿಸ್ತೀಯವಾಗಿ ಬೆಳೆದರೆ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ತರಲು ಸಾಧ್ಯ ಇದೆ ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಕೋಡಿ ರಂಗಪ್ಪ ಅಭಿಪ್ರಾಯಪಟ್ಟರು. ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಸಾಹಿತಿ ಡಿ.ವಿ. ಗುಂಡಪ್ಪನವರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಇಂದಿಗೂ 70% ಸಾಮಾನ್ಯ ಜನರಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು, ಶೋಷಿತರು, ಮಹಿಳೆಯರು ಇದ್ದು ಅವರಿಗೆ ಮಾಧ್ಯಮಗಳು ನೈತಿಕ ಶಕ್ತಿಯ ಜೊತೆಗೆ ಅವರ ಸಮಸ್ಯೆ, ಸವಾಲುಗಳನ್ನು ಪ್ರತಿಬಿಂಬಿಸುವ ದೊಡ್ಡ ಸಾಮಾಜಿಕ ಹೊಣೆಗಾರಿಕೆಯನ್ನು ಮಾಧ್ಯಮಗಳು ಪ್ರದರ್ಶಿಸಿ ಅವರ ಪರ ನಿಲ್ಲುವ ಕೆಲಸವನ್ನು ಬದ್ಧತೆ ಹಾಗೂ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂದರು. ಸಮಾಜದ ಪರಿವರ್ತನೆಯಲ್ಲಿ ನಿಂತುಕೊಂಡಿರುವ ದೊಡ್ಡ ಶಕ್ತಿ ಇವತ್ತು ಪತ್ರಿಕೋದ್ಯಮ. ಬಡತನದಲ್ಲಿ ಹುಟ್ಟಿ ಬೆಳೆದರೂ ಡಿ.ವಿ. ಗುಂಡಪ್ಪನವರು ತಮ್ಮ ಬರಹಗಳ ಮೂಲಕ ಕನ್ನಡದ ಪತ್ರಿಕೋದ್ಯಮಕ್ಕೆ ಹೊಸ ಆಯಾಮವನ್ನು ಕೊಟ್ಟು ಮಹಾನ್ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರ ವಿಚಾರಧಾರೆಗಳನ್ನು ಇಂದಿನ ಯುವ ಪೀಳಿಗೆಯ ಪತ್ರಕರ್ತರು ತಮ್ಮ ವೃತ್ತಿ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ತೀರಾ ಅಗತ್ಯ ಎಂದರು. ಡಿ.ವಿ. ಗುಂಡಪ್ಪ ಅವರಂತೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ಪ್ರತಿಯೊಬ್ಬರಿಗೂ ದೊಡ್ಡ ಆದರ್ಶ ವ್ಯಕ್ತಿ. ಅವರ ಮುಂದಾಳತ್ವದಲ್ಲಿ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘ ಸ್ಥಾಪನೆಯಾಗಿರುವುದು ಹೆಮ್ಮೆಯ ಸಂಗತಿ ಎಂದರು. ಸಂಖ್ಯೆ ನೋಡಿ ಯಾವುದಕ್ಕೂ ನಾವು ಬ್ರಹ್ಮನಿರಸನಗೊಳ್ಳಬಾರದು. ವಿಚಾರವಂತಿಕೆ ಬಹಳ ಮುಖ್ಯವಾಗುತ್ತದೆ. ಜಗತ್ತಿನ ದೊಡ್ಡ ದೊಡ್ಡ ಕ್ರಾಂತಿಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಆರಂಭವಾಗಿದ್ದು ಇವತ್ತಿಗೂ ಕೂಡ ಸಮಾಜದಲ್ಲಿ ನ್ಯಾಯಾಂಗ ಹಾಗೂ ಪತ್ರಿಕಾ ರಂಗದ ಮೇಲೆ ಜನರು ನಂಬಿಕೆ, ವಿಶ್ವಾಸವನ್ನು ಹೊಂದಿದ್ದಾರೆ. ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಸಮಾಜಮುಖಿಯಾಗಿ ಪತ್ರಕರ್ತರು ಬೆಳಿಬೇಕಿದೆ. ಗಿಡದಿಂದ ಬೀಜವೊಂದು ಮೊಳಕೆಯೊಡೆಯುವಾಗ ಟಮಟೆಗಳ ಸದ್ದಿಲ್ಲ, ಯಾವುದೇ ಸದ್ದಿಲ್ಲ. ನಾವು ಎಲೆಕ್ಟ್ ಮಾಡಿರೋ ನಮ್ಮನ್ನು ಕೈ ಬಿಡ್ತಾರೆ, ಬಡವರಾದಾಗ ಜನ ನಮ್ಮನ್ನು ಕೈ ಬಿಡ್ತಾರೆ, ಯಾರು ಎಲ್ಲ ಬಿಡ್ಬೋದು. ಆದ್ರೆ ಈ ದೇಶದ ಒಂದು ಸ್ವಲ್ಪನಾದರೂ ಕಾನೂನು ಇರುವಂತಹ ನ್ಯಾಯಾಲಯಗಳು, ಸಂವೇದನೆ ಇರುವಂತಹ ಪತ್ರಿಕಾ ಮಾಧ್ಯಮ ಬಿಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅದು ಧರ್ಮ. ಅದನ್ನು ಬಿಟ್ಟರೆ ಅವ್ರು ಸತ್ತೋಗ್ತಾರೆ. ಓದ್ತಾರೆ ಪತ್ರಿಕೆ ಅನ್ಯಾಯವನ್ನು ನೋಡಿ ಬರೀದೇ ಇರ್ಬೋದು. ಅನ್ಯಾಯವನ್ನು ನ್ಯಾಯ ಅಂತನೋ, ನ್ಯಾಯನ ಅನ್ಯಾಯ ಅಂತನೋ ಬರೆಯೋದಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಗೆ ಅನೇಕ ನಿದರ್ಶನಗಳು ಸುಪ್ರೀಂ ಕೋರ್ಟಿಂದ ಸಿಗ್ತಾ ಇರ್ತವೆ, ದೊಡ್ಡ ದೊಡ್ಡ ಪತ್ರಿಕೆಗಳಿಂದ ಸಿಗ್ತಾ ಇರ್ತವೆ. ಇನ್ನೂ ಕೆಲವು ಐಫೈ ಮಾಧ್ಯಮಗಳು ಇವತ್ತೇನಾಗಿದ್ದಾವೆ ಅಂದ್ರೆ, ನಾವು ಇದನ್ನು ವ್ಯಾಪಾರ ಮಾಡ್ತೀವಿ, ದೊಡ್ಡದಾಗಿ ಬೆಳಿತೀವಿ ಅನ್ನುವ ದೃಷ್ಟಿಯಿಂದ ನೆಪ ಮಾತ್ರಕ್ಕೆ ಪತ್ರಿಕೆ ಧರ್ಮವನ್ನ ಇಟ್ಕೊಂಡು ಅವರು ದೇಶದ ಟ್ರೆಂಡ್ ಅನ್ನು ಚೇಂಜ್ ಮಾಡುವಂತ ಶಕ್ತಿ ಅವರಿಗಿದೆ. ಅವರಿಗೆ ಜ್ಞಾನೋದಯ ಆಗಬೇಕು, ಬುದ್ಧನಿಂದ ಆಗಲಿ, ಡಿ.ವಿ.ಜಿಯಿಂದ ಆಗಲಿ, ಅಂಬೇಡ್ಕರಿಂದ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಯಾಕಂದ್ರೆ ಎಲ್ಲಾರ್ಗೂ ಬರೆಯೋಕ್ ಶಕ್ತಿ ಇರಲ್ಲ, ಎಲ್ಲಾರ್ಗೂ ಕೆಲಸ ಮಾಡೋಕ್ ಶಕ್ತಿ ಇರಲಿಲ್ಲ. ಕೆಲವರಿಗೆ ಅದು ರೆಸ್ಪಾನ್ಸಿಬಿಲಿಟಿ. ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಯಾರು ಬರ್ತಾ ಇಲ್ಲ ಅಂದ್ರೆ ನಾವು ಹೋಗ್ಬೇಕಿರಬಾರ್ದು. ನಮ್ಗೆ ಅದರ ಮೇಲೆ ನನಗೆ ಒಂದು ಮಾರಲ್ ಆಬ್ಲಿಗೇಷನ್ ಇದೆ, ನನಗೆ ಒಂದು ನೈತಿಕವಾದ ಕರ್ತವ್ಯ ಇದೆ. ನನಗೆ ಪುರುಸತ್ತಿದೆಯೋ ಇಲ್ವೋ, ಏನು ಮಾಡೋಕ್ಕಾಗುತ್ತೋ ಬಿಡುತ್ತೋ, ನನಗೆ ಆ ಕನ್ಸರ್ನ್ ಇರಬೇಕಾಗುತ್ತೆ, ಆ ಸಂವೇದನೆ ಇರಲೇಬೇಕಾಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವಿ ರವಿಕುಮಾರ್ ಮಾತನಾಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘವನ್ನ 1932ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಪತ್ರಕರ್ತರಿಗೆ ಒಂದು ಸಂಘವನ್ನ ಹಾಕಿಕೊಟ್ಟು ಇವತ್ತು ಈ ಒಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪತ್ರಕರ್ತರನ್ನ ತುಂಬಾ ಕಾರ್ಯನಿರತವಾಗಿ ಕೆಲಸ ಮಾಡುವಂತ ಗುಣಮಟ್ಟದ ಪತ್ರಕರ್ತರನ್ನು ಹೊಂದಿರುವಂತ ಏಕೈಕ ಸಂಘಟನೆ ಆಗಿದೆ. ಹೀಗಾಗಿ ಇಂಥ ಒಂದು ಪತ್ರಕರ್ತರ ಸಂಘವನ್ನ ಹುಟ್ಟು ಹಾಕುವಂತವರು ಮೈಸೂರು ಮಹಾರಾಜರ ಕಾಲದಲ್ಲೇ ಈ ಒಂದು ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ನಮ್ಮ ಡಿ.ವಿ. ಗುಂಡಪ್ಪನವರು ಸಾಕಷ್ಟು ಶ್ರಮಿಸಿದ್ರು. ಅಂತವರ ಒಂದು ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಯಾಕಂದ್ರೆ ನಾವು ಆ ಒಂದು ಅಂಗ ಸಂಸ್ಥೆಯಾಗಿ ಜಿಲ್ಲಾ ಸಂಘ ಕೆಲಸ ಮಾಡ್ತಿರುವಾಗ ಅವರನ್ನ ನೆನೆಸುವಂತದ್ದು, ಅವರನ್ನ ಸ್ಮರಿಸುವಂತ ಕೆಲಸ ನಮ್ಮ ಜವಾಬ್ದಾರಿ ಕೂಡ. ಡಿ.ವಿ. ಗುಂಡಪ್ಪನವರು ಕನ್ನಡ ಸಾರಸತ್ವ ಲೋಕಕ್ಕೆ ಒಂದು ಮುಕುಟವನ್ನ ತಂದಿಟ್ಟಂತವರು. ಅಂದ್ರೆ ಅವರ ಒಂದು ಮಂಕುತಿಮ್ಮನ ಕಗ್ಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳನ್ನ ಅವರ ಒಂದು ಸಾಹಿತ್ಯ ಲೋಕಕ್ಕೆ ಶ್ರಮಿಸಿದ್ದಾರೆ. ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕನ್ನಡ ಒಂದು ಸಾಕಷ್ಟು ಕೃತಿಗಳನ್ನ ರಚಿಸುವ ಮೂಲಕ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಅಂತ ಒಬ್ಬ ಮಹಾನ್ ಡಿ.ವಿ. ಗುಂಡಪ್ಪನವರನ್ನ ನಾವಿವತ್ತು ಸ್ಮರಿಸ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗಿರುವಂತದ್ದು.
ವೇದಿಕೆಯಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಖಜಾಂಚಿ ಬಿಕೆ ಮುದುಕೃಷ್ಣ, ಜಿಲ್ಲಾ ಕಾರ್ಯದರ್ಶಿಗಳಾದ ಎಂ ಆನಂದ್, ಗುಡಿಬಂಡೆ ಮಂಜುನಾಥ್, ಲೇಖಕರಾದ ಸರ್ದಾರ್ ಚಾಂದ್ ಪಾಷಾ, ಹಿರಿಯ ಪತ್ರಕರ್ತರಾದ ಟಿಎಸ್ ನಾಗೇಂದ್ರ ಬಾಬು, ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಜಿಲಾನಿ, ಕೆಪಿ ನವಮೋಹನ್, ಎನ್ ಚಂದ್ರೇಗೌಡ, ದೇವರಾಜ್, ಗೋವರ್ಧನ್, ಹಿರಿಯ ಪತ್ರಕರ್ತರಾದ ಸೋಸು ನಾಗೇಂದ್ರನಾಥ್, ಶಿಡ್ಲಘಟ್ಟ ಕಸಾಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಜಿಸಿ ವೆಂಕಟರಮಣಪ್ಪ, ರೈತ ಮುಖಂಡ ನರಸಿಂಹಯ್ಯ ಸೇರಿದಂತೆ ಜಿಲ್ಲಾ ಕೇಂದ್ರದ ಮಾಧ್ಯಮ ಸ್ನೇಹಿತರು ಉಪಸ್ಥಿತರಿದ್ದರು. ಇನ್ನು ಪತ್ರಕರ್ತರು ಸಂಕೋಚಿತಿಯ ಮನೋಭಾವವನ್ನು ಬದಿಗೊತ್ತಿ ಎಲ್ಲವನ್ನ ಮುಕ್ತ ಮನಸ್ಸಿನಿಂದ ಆಲೋಚಿಸಬೇಕಿದೆ. ನಮ್ಮ ಮನಸ್ಸು ಶುದ್ಧವಾಗಿರದೆ ಸಮಾಜದ ಓರೆಕೋರೆಗಳನ್ನು ತಿದ್ದಲು ಸಾಧ್ಯ ಇಲ್ಲ. ಡಾಕ್ಟರ್ ಕೋಡಿರಂಗಪ್ಪ, ಕಸಾಪ ಜಿಲ್ಲಾಧ್ಯಕ್ಷರು. ಡಿವಿಜಿ ಭಾವಚಿತ್ರಕ್ಕೆ ಪುಷ್ಪ ನಮನ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ಥಾಪಕರಾದ ಡಿವಿ ಗುಂಡಪ್ಪ ಅವರ ಭಾವಚಿತ್ರಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಆಹ್ವಾನಿತರು ಪುಷ್ಪ ನಮನ ಸಲ್ಲಿಸಿ ಅವರ ಜಯಂತ್ಯೋತ್ಸವಕ್ಕೆ ಸಾಕ್ಷಿಯಾದರು.